ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇಲ್ಲ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ಈ ದಿನ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಿಮ್ಮಲ್ಲಿ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ಇಂಥ ಚಿಕ್ಕ ಪುಟ್ಟ ಮಾಹಿತಿಗಳಿಗಾಗಿ ಟಿಪ್ಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಗ್ರೋತ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ದಿ ವಿಡಿಯೋ ನಾವ್. ಟಿಪ್ಸ್ ನೋಡಿ, ಈ ಕ್ಲಾತ್ ತುಂಬ ಸೆನ್ಸಿಟಿವ್ ಇದೆ. ಪ್ಲಸ್ಸು ಎಷ್ಟೇ ಡಾಟ್ ಹಿಡಿದ್ರೂ ಅದು ಕೂರ್ತಾ ಇರೋಲ್ಲ. ಮೀನ್ಸ್ ಎಷ್ಟೇ ನಾನು ಒಂದು 10-15 ಸಲ ಸ್ಟಿಚ್ ಮಾಡಿದೆ, ಬಟ್ ಅದು ಕೂರ್ತಾ ಇರಲಿಲ್ಲ. ಸೊ ಇದೇ ಥರ ಎಲ್ರಿಗೂ ಪ್ರಾಬ್ಲಮ್ಸ್ಗಳು ಆಗ್ತಾನೇ ಇರುತ್ತೆ ಅಂತ ನನಗೆ ಗೊತ್ತು, ಟೇಲರ್ಸ್ಗಳಿಗೆ. ಸೊ ಇನ್ನು ಬಿಗಿನರ್ಸ್ಗಳಿಗಂತೂ ಅದ್ರ ಬಗ್ಗೆ ಐಡಿಯಾಗಳು ಇರೋದಿಲ್ಲ. ಸೊ ನಾನು ನಿಮ್ಮಲ್ಲಿ ಒಂದು ಟಿಪ್ಸ್ ಹೇಳೋದೇನೆಂದರೆ, ನೋಡಿ, ಎಷ್ಟೇ ಬಾರಿ ನಾವು ಸ್ಟಿಚ್ ಮಾಡಲಿಕ್ಕೆ ಹೋದರೂ ಅದು ಸ್ಟಿಚ್ ಆಗ್ತಿರಲ್ಲ. ಸೊ ನೋಡಿ, ಈ ಡಾಟಿಗೆಲ್ಲ ಡಾಟ್ ಮಾರ್ಕ್ ಹಾಕಿರ್ತಿರಲ್ಲ, ಸೊ ಅದೇ ಮಾರ್ಕಿಗೆ ಒಂದು ಸ್ಟಿಚ್ ಹಾಕೊಂಬಿಡಿ ಹಿಂಗೆ, ಓಕೆನಾ? ಸೊ ಆ ಥರ ಹಾಕೊಂಡಾಗ ಏನಾಗುತ್ತೆ, ನೀಟಾಗಿ ಆ ಡಾಟ್ನ ಫಿನಿಷ್ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಶುರು ಮಾಡಿದ್ದೀನಿ, ಬಟ್ ಅದು ಆಗ್ತಾಯಿಲ್ಲ. ಸೊ ನಿಮಗೆಲ್ಲ ಒಂದು ಮಾಹಿತಿ ಕೊಡೋಣ, ಪ್ಲಸ್ ನಿಮಗೊಂದು ಟಿಪ್ಸ್ ಆದರೆ ನೀವು ನೆಕ್ಸ್ಟ್ ಫ್ಯೂಚರ್ನಲ್ಲಿ ಟೇಲರ್ಗಳಾದಾಗ ನಿಮಗೆ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂಥ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋ ಮೂಲಕ ನಾನು ನಿಮಗೆ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತೇನೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನಗೆ ಪ್ರೋತ್ಸಾಹಿಸಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡಾಗ ಏನಾಗುತ್ತೆ, ನಮಗೆ ಡಾಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಒಂದು 10-15 ಸಲ ಹಾಕಿದರೂ ಕೂಡ ಅದು ಡಾಟ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸೊ ನಾನು ಈ ಐಡಿಯಾನ ಫಾಲೋ ಮಾಡಿದೆ. ಈ ಐಡಿಯಾ ಮೊದಲೇ ಗೊತ್ತಿತ್ತು, ಬಟ್ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ಐಡಿಯಾನ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲ ಫಾಲೋ ಮಾಡಿ, ಬ್ಲೌಸ್ನ ಚಂದ ಹೊಲಿರಿ, ಚಂದ ಹಣ ಸಂಪಾದನೆ ಮಾಡಿ, ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕುವತ್ತ ಪಯಣವನ್ನು ಸಾಗಿಸೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.